ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಒಳಗಡೆ ಹೋಗ್ತಾ ಇರಾ? ಹ್ಮ್ ಸರ್ ಒಬ್ನೇ ಹೋದ್ರೆ ಆ ಕಡೆ ತಳ್ಬಿಡ್ತಾರೆ, ಬರೀ ಹುಡುಗ ಅನ್ಬಿಟ್ಟು. ಫ್ಯಾಮಿಲಿ ಜೊತೆ ಹೋದ್ರೆ ಮಧ್ಯದಲ್ಲೇ ಬಿಡ್ತಾರೆ. ಸ್ವಲ್ಪ ನಿಮ್ ಜೊತೆ ಬರ್ತೀನಿ. ನಮಸ್ಕಾರ ಗುರು ಅನ್ನೋರ್ಗೆಲ್ಲ ನಮಸ್ಕಾರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಮೈಸೂರು ದಸರಾ ಪ್ರಯುಕ್ತ ಯುವ ಸಂಭ್ರಮಕ್ಕೆ ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ. 4 ಗಂಟೆಗೆ ಶುರು. ನಾನು 4 ಗಂಟೆಗೆ ಹೋಗಿ ತಲುಪ್ಕೊಂಡ್ರೆ ಸ್ವಲ್ಪ ಮಧ್ಯಾಹ್ನ ಜಾಗ ಸಿಗುತ್ತೆ ಅಂತ ಬೇಗ ಹೋಗ್ತಾ ಇದ್ದೀನಿ. ಮಧ್ಯ ಫ್ರೆಂಡ್ ಸಿಕ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದ್ದೆ. ಸೊ 4 ಗಂಟೆ ಆಗೋಗಿದೆ, ಫುಲ್ ಲೇಟ್ ಆಗ್ಬಿಟ್ಟಿದೆ. ಇನ್ನು ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ನಾನು ಈ ರೋಡಲ್ಲಿ ಹೋಗ್ತಾನೆ ಇದ್ದೀನಿ. ಹನುಮಂತನ ಬಾಲದ ತರ ಹೋಗ್ತಾನೆ ಇದೆ ರೋಡು. ಫಾಲೋವರ್ಸ್, ಫ್ಯಾನ್ಸ್ ಹಿಂದೆಯಿಂದ ಕಿರಿಚ್ತವ್ರೆ. ಗುರು ಮಧ್ಯದಿಂದ ಬಿಡ್ತಿಲ್ಲ. ಫ್ಯಾಮಿಲಿನ ಮಾತ್ರ ಬಿಡ್ತಿದ್ದಾರೆ. ಯಾವ್ದಾದ್ರು ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅವಾಗ ಮಾತ್ರ ಬಿಡ್ತಾರೆ. ಬರೀ ಹುಡುಗರು ಆದ್ರೆ ಬಿಡಲ್ಲ. ಕಾರ್ಯವಸಿ ಕತ್ತೆ ಕಾಲಿಡಿ ಅಂತ ಯಾವ್ದಾದ್ರು ಹುಡುಗಿನ ಹುಡುಕೋಬೇಕೀಗ. ಅಲ್ಲೋಗಿ ನೋಡೋಣ, ಯಾರು ಸಿಕ್ಕಿದ್ರೆ ಸೀದಾ ಅವ್ರ ಜೊತೆ ನುಗ್ಬಿಡೋಣ. ಗುರು ಯಾರೋ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗೋಣ ಅಂತ ನೋಡ್ತಾ ಇದೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಒಳಗಡೆ ಹೋಗ್ತಾ ಇರಾ? ಸರ್ ಒಬ್ನೇ ಹೋದ್ರೆ ಆ ಕಡೆ ತಳ್ಬಿಡ್ತಾರೆ, ಬರೀ ಹುಡುಗ ಅನ್ಬಿಟ್ಟು. ಫ್ಯಾಮಿಲಿ ಜೊತೆ ಹೋದ್ರೆ ಮಧ್ಯದಲ್ಲೇ ಬಿಡ್ತಾರೆ. ಸ್ವಲ್ಪ ನಿಮ್ ಜೊತೆ ಬರ್ತೀನಿ. ಅಂದ್ರೆ ಲೇಡೀಸ್ ಜೊತೆ ಹೋದ್ರೆ ಮಧ್ಯದಲ್ಲಿ ಬಿಡ್ತಾರೆ. ಒಬ್ನೇ ಹೋದ್ರೆ ಅಲ್ಲಿ ಕುಂಡಾಡ್ತೀವಿ ಅನ್ಬಿಟ್ಟು ಆ ಕಡೆ ತಳ್ಬಿಡ್ತಾರೆ. ಗುರು ನಮ್ಗೆ ಹೆಲ್ಪ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಅಷ್ಟೊತ್ತಿಂದ ಹುಡುಕಿದಿಕ್ ಇವಾಗ ಸಿಕ್ಕಿದ್ದಾರೆ. ಫ್ಯಾಮಿಲಿ ಸರ್, 3 ಜನ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಗುರು ಅವ್ರ ಹೆಲ್ಪ್ ಮಾಡಿದಿಕ್ಕೆ ಒಳಗಡೆ ಬಂದ್ವಿ. ಮಧ್ಯದಲ್ಲೇ ಮುಂದೆ ನುಗ್ಗದಂತ ಗೊತ್ತಾಗ್ತಿಲ್ಲ. ಬರ್ತಿರುವಾಗ್ಲೇ ಎಡಗಡೆ ನೋಡ್ಕೋತಿತ್ತು. ಯಾರಾದ್ರೂ ಫ್ರೆಂಡ್ಸ್ ಸಿಗ್ತಾರೆ ಅಂತ ಅವಾಗ್ಲೇ ಅನ್ಕೊಂಡಿದ್ದೆ. ಕೊನೆಗೂ ಸಿಕ್ಕಿದ್ರು ನೋಡಿ, ಕಾಲೇಜ್ ಫ್ರೆಂಡ್ಸ್. ನಾನ್ PU ಮರಿಮಲಪಾಲ್ ಮಾಡಿದ್ದು, ಅಲ್ಲಿ ಇವರಿಬ್ರು ಕ್ಲಾಸ್ಮೇಟ್ಸ್. ಇದು ಸೆಪ್ಟೆಂಬರೋ ನವೆಂಬರೋ ಗೊತ್ತಾಗ್ತಿಲ್ಲ. ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಬಂದಿದ್ದೀನೋ ಅಥವಾ ಯುವ ಸಂಭ್ರಮಕ್ಕೆ ಬಂದಿದ್ದೀನೋ ಅಂತ ನಾನೇ ಕನ್ಫ್ಯೂಷನಲ್ಲಿದ್ದೀನಿ. ಬರೀ ಕನ್ನಡದ ಬಗ್ಗೆನೇ ಸಾಂಗ್ಸ್ ಬರ್ತಿದೆ. ನಾನು ಕಾಯ್ತಾ ಇದ್ರೆ ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಯಾವುದೋ ಸೀರಿಯಲ್ ಸೆಲೆಬ್ರಿಟೀಸ್ನ ಕರೆಸ್ಬಿಟ್ಟವ್ರೆ. ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಹಂಗೆ ಹೇಳ್ತಿದ್ದಂಗೆ ಮೂವಿ ಸೆಲೆಬ್ರಿಟೀಸು ಬಂದರು. ದಿಯಾ ಮೂವಿ ಹೀರೋಯಿನ್. ಒಂದು ವಿಷಯ ಏನಂದ್ರೆ, ಈ ಟ್ರೇಲರ್ ಈಗ ಒಫಿಷಿಯಲಿ ರಿಲೀಸ್ ಆಗಿಲ್ಲ. ಇದ್ರ ಫಸ್ಟ್ ಆಡಿಯನ್ಸ್ ನೀವೆಲ್ಲರೂ. ಇಷ್ಟ ಆಯ್ತಾ? ಪ್ರಭು ಕೆಂಪೇಗೌಡರಿಗೆ ಅದ್ಭುತವಾದ ನೃತ್ಯವನ್ನು ಪ್ರದರ್ಶನ ಮಾಡಿ
ಗುರು ಕೊನೆಗೂ ಕಾಯ್ತಾ ಇನ್ ಮುಗಿಯುತ್ತೆ ಅಂತ 9:45 ಮುಗಿಯುತ್ತೆ ಅನ್ಕೊಂಡೆ. 10:15 ಆಯ್ತು, ಈಗ 10:50 ಇವಾಗ ಮುಗ್ದಿದೆ. ಇವಾಗ ಬಿಡ್ತು, ಈಗ ಹೋಗ್ತಾ ಇದೀನಿ ಮನೆಗೆ. ಹೋಗ್ ತಲುಪದ್ಮೇಲೆ ಊಟ ಮಾಡ್ಕೊಂಡ್ ಮಲ್ಕೋಬೇಕು. ಗುರು 11:45 ಈಗ ತಲುಪ್ತಾ ಇದ್ದೀನಿ ಮನೆಗೆ. ದೈಗಲ್ಲಿ ಓಡಾಡೋ ಟೈಮಲ್ಲಿ ದೈಯದ ಥರನೇ ಓಡಾಡ್ತಾ ಇದ್ದೀನಿ. ಗೇಟ್ ಬೀಗ ಹಾಕಿರುತ್ತೆ, ನನ್ನ ತಮ್ಮಂಗೆ ಫೋನ್ ಮಾಡಿ ಈಚೆ ಕರೆಸ್ಕೊಂಡು ಬೀಗ ತೆಗೆಸ್ಕೋಬೇಕೀಗ. ಗುರು ನಮ್ಮ ಅಪ್ಪನೇ ಬಂದು ಗೇಟ್ ಬೀಗ ತೆಗಿತಿದ್ದಾರೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.